ಮಾವ, ರಾಧಾ ಅವ್ರು ಮೊದಲು ಮನೆಗೆ ಬಂದಾಗ ಹೇಗೆ ನಡ್ಕೊಂಡ್ರು ಅನ್ನೋದು ನೆನಪಿದ್ಯಾ? ಯಾವುದ್ರ ಬಗ್ಗೆ ಹೇಳ್ತಿದ್ಯಾ ತುಳಸಿ? ಅವರು ಮಾಧವ್ ಅವ್ರ ಚಿತ್ರ ಬಿಡಿಸಿದ್ದು, ಅವ್ರ ಹಳೆ ಫೋಟೋ ನೋಡಿ ಅದ್ರ ಬಗ್ಗೆ ಹೇಳಿದ್ದು, ಅದು ಅಲ್ಲದೆ ಮಾಧವ್ ಅವ್ರ ಕಾಲೇಜ್ ಡೇಸ್ ಬಗ್ಗೆ ಎಲ್ಲ ಹೇಳಿದ್ದು. ನೀ ಹೇಳಿದ್ದನ್ನೆಲ್ಲ ಲಿಂಕ್ ಮಾಡ್ತಾ ಹೋದರೆ ನನಗನ್ಸುತ್ತೆ ಈ ರಾಧನಿಗೆ ಹಳೆ ನೆನಪುಗಳು ಆವಾಗ ಬಂದು ಹೋಗ್ತಾ ಇದ್ವು ಅಂತ. ಆದ್ರೆ ಅವ್ರಿಗೆ ಹಳೇದೆಲ್ಲ ನೆನಪಾಗ್ತಿದ್ರು, ಅದೆಲ್ಲ ಗೊತ್ತಾಗ್ತಿರ್ಲಿಲ್ಲ ಅನ್ಸುತ್ತೆ. ಹಾಗೆ ಈ ಶಾರ್ವರಿ ನೋಡಿದಾಗ್ಲೂ ಅವ್ರಿಗೆ ಹಳೇದೆಲ್ಲ ನೆನಪಾಗಿರ್ಬೋದು. ಹಳೆ ನೆನಪುಗಳೆಲ್ಲ ಬಂದ ಮೇಲೆ ಶಾರ್ವರಿ ಬಗ್ಗೆ ನಮ್ಗೆ ಯಾರಿಗೂ ಏನೂ ವಿಷಯ ಗೊತ್ತಾಗದೇ ಇರಲಿ ಅಂತ ಬೇಕು ಅಂತಾನೆ ಅದನ್ನು ಮುಚ್ಚಿಟ್ಟಿರ್ಬೋದಾ? ಈ ರಾಧಾ ಅವ್ರ ವಿಷಯ ಬೆಂಕಿ ಮುಚ್ಚಿದ ಕೆಂಡದ ಹಾಗಿದೆ. ಸರಿಯಾಗಿ ಏನು ಕಾಣಿಸ್ತಿಲ್ಲ. ಇದೊಂಥರ ಒಳ್ಳೇದಾಯ್ತು ಬಿಡು. ಒಳ್ಳೇದಾ? ಅದು ಹೇಗೆ? ತುಳಸಿ, ನಿನಗೆ ಗೊತ್ತು, ನಾವು ಶರ್ಮಿಳಾನ ಹುಡುಕೋದಕ್ಕೆ ಎಷ್ಟು ಕಷ್ಟಪಟ್ವಿ, ಊರೆಲ್ಲ ಎಷ್ಟು ಸುತ್ತಾಡಿದ್ವಿ, ಆದರೂ ಏನೂ ಪ್ರಯೋಜನ ಆಗಲಿಲ್ಲ ಅಂತ. ಈಗ ನೋಡು, ಅವಳೇ ನಮ್ಮ ಕಣ್ಣು ಮುಂದೆ ನಿಂತಿದ್ದಾಳೆ. ನಾ ಹೇಳ್ತಿರ್ಲಿಲ್ವಾ ನಿನಗೆ, ನಮ್ಮ ಸಮಸ್ಯೆಗೆ ಪರಿಹಾರ ಯಾವಾಗಲೂ ಅದರ ಜೊತೆಯಲ್ಲೇ ಇರುತ್ತೆ, ಆದರೆ ನಾವು ಅದನ್ನು ಕಂಡುಕೋಬೇಕು ಅಂತ. ಈಗ ಈ ಸಮಸ್ಯೆ ಪರಿಹಾರ ಎದುರಿನಲ್ಲೇ ನಿಂತಿದೆ. ಬಹುಶಃ ದೇವ್ರೇ ಇವ್ರು ನಮ್ಗೆ ಸಿಗೋ ಥರ ಮಾಡಿದ್ದಾರೆ ಅನ್ಸುತ್ತೆ. ಆದ್ರೆ ಇಷ್ಟು ದಿನ ಇವ್ರು ನಮ್ಮ ಜೊತೆ ಇದ್ದು ನಮಗೆ ಗೊತ್ತಾಗ್ಲಿಲ್ಲ. ಆದ್ರೆ ಮಾವ, ಈ ರಾಧಾನೇ ಶರ್ಮಿಳಾ ಅನ್ನೋದನ್ನ ಅವರಿಂದ ಹೇಗೆ ತಿಳ್ಕೊಳ್ಳೋದು? ನೀ ಯೋಚನೆ ಮಾಡಬೇಡ ತುಳಸಿ. ಅವಳ ಬಾಯಿ ಹೇಗೆ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಶಾರ್ವರಿ ಅಂತನ್ನೋ ರಾಕ್ಷಸಿ ಆಟಕ್ಕೆ ಅಂತ್ಯ ಹಾಡೋದಕ್ಕೆ ನಮಗೆ ಶರ್ಮಿಳಾ ಅಂತನ್ನೋ ಅಸ್ತ್ರ ಸಿಕ್ಕಿದೆ. ಈಗ ನಾವು ಅದನ್ನು ಪ್ರಯೋಗ ಮಾಡಬೇಕು ಅಷ್ಟೆ.